ಹಾಗೆ ವಕ್ಫ್ ಬರುತ್ತೆ, ಕಾಗಜ್ ನೈ ದಿಖಾಯಂಗೆ, ಕಾಗಜ್ ನೈ ಹಮಾರೆ ಪಾಸ್ ಅಂದರೆ ಕಾಗದ ಪತ್ರಗಳು, ಡಾಕ್ಯುಮೆಂಟ್ಗಳು, ಅವುಗಳ ವ್ಯಾಲ್ಯೂ ಇಲ್ವಾ? ಒಬ್ಬ ವಕೀಲರಾಗಿ ಮಾತಾಡ್ತಿದ್ದೀರಿ ತಾವು. ನೋಡಿ, ಇದು ವಕ್ಫ್ ಪ್ರಾಪರ್ಟಿ ಏನು ಅಂತ ಹೇಳಿದರೆ, ಯಾರು ನಮಗೆ ನಮ್ಮ ಯಾವ ಒಬ್ಬ ಮುಸ್ಲಿಂ ಜನಾಂಗದ ಸದಸ್ಯರಾಗಿರ್ತಕ್ಕಂಥ ಮುಸ್ಲಿಂ ಜನಾಂಗದಲ್ಲಿ ಅಂಗವಾಗಿರತಕ್ಕಂಥ ಒಬ್ಬ ವ್ಯಕ್ತಿ ಅವನ ಇದು ನನಗೆ ಇದು ಈ ಲೋಕದಲ್ಲ, ಲೋಕದಲ್ಲಿ ನನಗೆ ಒಳ್ಳೇದಾಗಬೇಕು ಎಂಬ ಉದ್ದೇಶದಿಂದ ನನಗೆ ನಾನು ಯಾರಿಗೆ ಒಳ್ಳೆ ಉದ್ದೇಶಕ್ಕಾಗಿ ಅಂತ ಹೇಳಿ ಅವನು ಕೊಡ್ತಾನೆ. ಅದು ಯಾವುದು ಮಸೀದಿಗಾಗಿ ಕೊಡ್ತಾನೆ, ಕಬ್ರಿಸ್ತಾನ್ಗೆ ಕೊಡ್ತಾನೆ, ಬೇರೆ ಯಾವ್ದು ಉದ್ದೇಶಕ್ಕಾಗಿ ಕೊಡ್ತಾನೆ. ಅದಕ್ಕೆ ಯಾವುದು ಬಾಯಿ ಮಾತಲ್ಲಿ ಕೊಡ್ತಾ ಇರ್ತಕ್ಕಂಥ ಪ್ರಾಪರ್ಟಿಗಳು ಇರ್ತವೆ. ವಕೀಲ್ರೆ, ಉಸ್ಮಾನ್ ಅವರೇ ಬಾಯಿ ಮಾತಿನಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳಿ ನಾನು ಯಾವ್ದೋ ಆಸ್ತಿ ಕ್ಲೇಮ್ ಮಾಡಕ್ ಹೋದ್ರೆ ಆಗುತ್ತಾ ಈ ದೇಶದಲ್ಲಿ? ಅಥವಾ ನಾನೇ ಕೇಳ್ತೀನಿ, ಬಾಯಿ ಮಾತಿನಲ್ಲಿ ಯಾರೋ ನನಗೆ ವಾಗ್ದಾನ ಮಾಡಿಬಿಟ್ಟಿದ್ದಾರೆ ಈ ಆಸ್ತಿ ನಿಮ್ಮದು ಅಂತ ನಾನು ಕೋರ್ಟ್ ನಲ್ಲಿ ಹೋಗಿ ವಾದ ಮಾಡೋದಕ್ಕಾಗತ್ತಾ? ಅಥವಾ ಈ ದೇಶದಲ್ಲಿ ಇಂಥದ್ದೊಂದು ಫೆಸಿಲಿಟಿ ಬೇರೆ ಯಾವ್ದಾದ್ರು ಧರ್ಮದವ್ರಿಗೆ ಇದೆಯಾ ಸರ್? ಬಾಯಿ ಮಾತಿನಲ್ಲಿ ಯಾರೋ ದಾನ ಮಾಡಿದ್ದಾರೆ, ಬಾಯಿ ಮಾತಿನಲ್ಲಿ ಯಾರೋ ಕೊಟ್ಟಿದ್ದಾರೆ, ಇದನ್ನ ನಮಗ್ ಕೊಡಿ ಅಂತ. ಈ ದೇಶದಲ್ಲಿ ದೇವಸ್ಥಾನಗಳನ್ನ ಕ್ಲೇಮ್ ಮಾಡಬಹುದಾ? ಚರ್ಚ್ಗಳ ಕ್ಲೇಮ್ ಮಾಡಬಹುದಾ? ಜೈನ ಬಸದಿಗಳ ಕ್ಲೇಮ್ ಮಾಡಬಹುದಾ? ಬೌದ್ಧ ವಿಹಾರಗಳ ಕ್ಲೇಮ್ ಮಾಡಬಹುದಾ? ಯಹೂದಿಗಳ ಸಿನೆಗಾಜ್ಗಳ ಅದನ್ನ ಕ್ಲೇಮ್ ಮಾಡಬಹುದಾ? ಬಾಯಿ ಮಾತಿನಲ್ಲಿ ಯಾರೋ ಕೊಟ್ಟಿದ್ದಾರೆ, ದಾಖಲೆ ಇಲ್ಲ ನಮ್ಮ ಹತ್ರ, ಅದು ನಮ್ಮದು ಅಂತ. ನೋಡಿ, ವಕ್ಫ್ ಪ್ರಾಪರ್ಟಿ ಅಂತ ಹೇಳಿದ್ರೆ ಅದು ಒಂದು ದಾಖಲಾತಿಗಳು ಇರತಕ್ಕಂಥ ಪ್ರಾಪರ್ಟಿಗಳು ವಕ್ಫ್. ಅದು ಪರ್ಮನೆಂಟ್ ಡೆಡಿಕೇಶನ್ ಆಗಿರತಕ್ಕದ್ದು. ಅದು ಯಾಕಂತ ಹೇಳಿದ್ರೆ ಅದಕ್ಕೆ ಒಂದು ದಾಖಲಾತಿಗಳು ಇರ್ತದೆ. ಅದು ಅಂತ ವಕ್ಫ್ ಪ್ರಾಪರ್ಟಿಗಳು ಇರ್ತದೆ. ಸುಮಾರು ವಕ್ಫ್ ಪ್ರಾಪರ್ಟಿಗಳು ಕಾಲದಿಂದ ವಕ್ಫ್ ಅದು ಯಾವುದು ಅಂತ ಹೇಳಿದ್ರೆ ಒಳ್ಳೆಯ ಯಾವುದು ರಿಲಿಜಿಯಸ್ ಪರ್ಪಸ್ಗೆ, ಪಯಸ್ ಆರ್ ರಿಲಿಜಿಯಸ್ ಪರ್ಪಸ್ಗೆ ಓನರ್ಶಿಪ್ ಯಾರ್ದು ಅಂತ ಹೇಳಿ ಫಸ್ಟ್ಗೆ ವಕೀಲ್ರೆ ಒಂದ್ ನಿಮಿಷ ಭರತ್ ಶೆಟ್ರ್ ಮಾತಾಡ್ತಿದ್ದಾರೆ ಕೇಳಿ. ವಕೀಲ್ರೆ, ಫಸ್ಟ್ಗೆ ವಕ್ಫ್ ಬೈ ಯೂಸರ್ ಏನಂತ ಹೇಳ್ತಿದ್ದೀರಿ? ಆ ವಕ್ಫ್ ಇದು ಓನರ್ಶಿಪ್ ಡೀಡ್ ಯಾರ ಹತ್ರ ಇದೆ? ಓನರ್ಶಿಪ್ ಡೀಡ್ ಇಲ್ಲದೆ ಇದ್ರು ಸಹ ನೀವು ಬಾಯಿ ಮಾತನಾಡಿ ನಿಮ್ ಜಾಗ, 1 ಮಿನಿಟ್ ನಾನು ಹೇಳೋದು ಕೇಳಿ ನಿಮ್ ಜಾಗವನ್ನ, ನೀವು ಮುಸಲ್ಮಾನರೊಬ್ರು ನಿಮ್ ಜಾಗವನ್ನ ವಕ್ಫಿನವರು ನಾಳೆ ಕ್ಲೇಮ್ ಮಾಡ್ತಾರೆ, ಇದು ಬೈ ಯೂಸ್ ಇದು ನಮ್ದು ಅಂತ. ನಿಮ್ ಜಾಗವನ್ನ ಅವ್ರು ಕ್ಲೇಮ್ ಮಾಡ್ತಾರೆ, ನಿಮ್ಗೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಆಗ ಗೊತ್ತಲ್ಲ, ಇಫ್ ಯು ಹ್ಯಾವ್ ಯುವರ್ ಓನ್ ಡೀಡ್, ನಿಮ್ಮ ಹತ್ರ ನಿಮ್ಮ ಲ್ಯಾಂಡ್ ರೈಟ್ಸ್, ನಿಮ್ಮ ಡೀಡ್, ನಿಮ್ಮ ಖಾತೆ ಎಲ್ಲ ಇದ್ರೆ, 1 ಮಿನಿಟ್ ಐ ಫಿನಿಶ್ ಮಾಡ್ತೇನೆ. ನೀವು ಕೇಳಿಸ್ಕೊಳ್ಳಿ ವಕೀಲ್ರೆ, ಸರ್ವೆ ಮಾಡಬೇಕು. ನೀವು ಕೇಳಿ, ಸರ್ವೆ ಆಮೇಲೆ ಫಸ್ಟಿಗೆ ನಾನು ಕೇಳಿ ನೀವು ಕೇಳಿ. ಫಸ್ಟಿಗೆ ಒಬ್ಬ ವಕ್ಫ್ ಅನ್ನ ಕೊಡ್ತಾನೆ, ಒಬ್ಬ ಯಾರಾದ್ರೂ ಕೊಡ್ಬೇಕಲ್ಲ ವಕ್ಫ್, ಅವನು ಸ್ವಂತ ಜಾಗ ಆದ್ರೆ ಅವ್ನು ಕೊಡುದು ಸರಿ. ಇದು ಬೇರೆಯವರ ಜಾಗ ಇದು ತಗೊಳ್ಳಿ ವಕ್ಫ್ ಅಂತ ಮಾಡಿ ಅಂತ ಹೇಳ್ತಾನೆ. ಒಂದು. ಎರಡನೇದು, ನಿಮ್ಮ ವಕ್ಫ್ ಟ್ರಿಬ್ಯುನಲ್ ಅಥವಾ ಕಮಿಟಿಯವರು ಹೇಳ್ತಾರೆ ಅದು ನಮ್ಮ ಜಾಗ ಅಂತ ಹೇಳ್ತಾರೆ, ಅಷ್ಟೇ ಆಯ್ತು, ಅದು ಅವರದ್ದೇ ಜಾಗ ಆಯ್ತದು. ಇದಕ್ಕೆ ಲೀಗಲ್ ಸ್ಟ್ಯಾಂಡಿಂಗ್ ಎಂತ? ಯಾವ ಕೋರ್ಟಿಗೆ ಹೋಗುದು? ನಿಮ್ಮ ಪುನಃ ಟ್ರಿಬ್ಯುನಲ್ಗೆ ಹೋಗ್ಬೇಕು, ಟ್ರಿಬ್ಯುನಲ್ಗೆ ಪುನಃ ನಿಮಗೆ ಜಡ್ಜ್ಮೆಂಟ್. ನಾನು ಫಿನಿಶ್ ಮಾಡ್ತೀನಿ, ನಾನು ಸಮಸ್ಯೆ ಹೇಳ್ತೇನೆ. ಈಗಿನ ವಕ್ಫ್ ಆಕ್ಟ್ ಅಲ್ಲಿ ನಿಮಗಿರುವ ಸಮಸ್ಯೆ ಏನಂತ ಹೇಳಿ ನನಗೊಂದು ಕ್ಲಿಯರ್ ಕಟ್ ಆಗಿ ಹೇಳಿ. ನಿಮ್ಗೆ ಈ ವಕ್ಫ್ ಆಕ್ಟ್ ಅಲ್ಲಿ ಏನ್ ಸಮಸ್ಯೆ ಆಗ್ತಿದೆ ನಿಮ್ಗೆ ಅಂತ ಹೇಳಿ. ನೀವು ಬೇರೆ ಸ್ಟೋರಿ ಯಾವ್ದು ನಮ್ಗೆಲ್ಲ ಗೊತ್ತು. ಡಾಕ್ಯುಮೆಂಟ್ ಎಲ್ಲದಕ್ಕೂ ಇಲ್ಲ. ಉಸ್ಮಾನ್ ಅವರೇ, ಲೈಸೆನ್ಸ್ ಮನೇಲಿ ಮರ್ತು ಬಂದಿದ್ದೀನಿ ಅಂತ ಹೇಳಿದ್ರೆ ಸಿಗ್ನಲ್ ಜಂಪ್ ಮಾಡಿದ್ರೆ ಟ್ರಾಫಿಕ್ ಪೊಲೀಸ್ ಕೇಳೋದಿಲ್ಲ ಸರ್. ಲೈಸೆನ್ಸ್ ಮನೇಲಿ ಮರ್ತು ಬಂದು ಬಿಟ್ಟಿದ್ದೀನಿ, ಮನೇಲಿ ಇದೆ ಅಂದ್ರೆ ಟ್ರಾಫಿಕ್ ಪೊಲೀಸ್ ಕೇಳೋದಿಲ್ಲ. ಹಂಗೆ ಅದಕ್ಕೆ ಸರ್ವೆ ಆಗುತ್ತೆ. ಸರ್ವೆ ಅಲ್ಲ ರೀ, ಅದು ಸರ್ವೆ ಆಗುತ್ತೆ. ಅದಾದ ನಂತರ ಅದು ನೋಟಿಫೈ ಆಗುತ್ತೆ. ಫಾರ್ ಎಕ್ಸಾಂಪಲ್ ಸ್ಮಶಾನಕ್ಕೆ ಇದು ಗ್ರೇವ್ ಯಾರ್ಡ್ ಆಗಿ, ಕಬ್ರಿಸ್ತಾನ್ ಆಗಿ ಉಪಯೋಗಿಸತಕ್ಕಂತ ಪ್ರಾಪರ್ಟಿಗಳು, ಅದಕ್ಕೆ ಯಾವುದು ದಾಖಲಾತಿಗಳು ಇರುವುದಿಲ್ಲ. ನೀವು ಅದನ್ನು ದಾಖಲೆ ನನ್ನ ಹೆಸರಲ್ಲಿ ಜಾಗ ಇದೆ ವಕೀಲ್ರೆ, ನನ್ನ ಹೆಸರಲ್ಲಿ ಜಾಗ ಇದೆ. ನೀವು ಅದನ್ನ ಏನೋ ಯೂಸ್ ಮಾಡ್ತೀರಿ, ಅದಕ್ಕೆ ಅವರು ಬಂದು ಸರ್ವೆ ಕ್ಲೇಮ್ ಮಾಡ್ತೀರಿ. ಆಗ
ಇದರಲ್ಲಿ ಏನ್ ಮಿಸ್ಟೇಕ್ ಇದೆ ಅನ್ನುವಂಥದ್ದು ನಿಮ್ಗೆ ಹೇಳಿ, ನಾನು ಈಗ ಚಾಲೆಂಜ್ ಮಾಡ್ತೇನೆ. ಈ ಆಕ್ಟ್ ಅಲ್ಲಿ ಏನ್ ಮಿಸ್ಟೇಕ್ ಇದೆ, ಮುಸಲ್ಮಾನ್ ಸಮಾಜಕ್ಕೆ ಏನ್ ಅನ್ಯಾಯ ಆಗ್ತದೆ, ನೀವು ಇಷ್ಟೊತ್ತು ಮಾತಾಡ್ತೀರಿ, 5 ನಿಮಿಷ ತಗೊಳ್ತೀರಾ, ಮುಸಲ್ಮಾನ್ ಸಮಾಜಕ್ಕೆ ಇದರಿಂದ ಏನ್ ಅನ್ಯಾಯ ಆಗ್ತದೆ ಅಂತ ಹೇಳಿ. ಅಜಿತ್ ಅವರು ಹೇಳಿದ್ರು 180 ಕೋಟಿ ನಿಮ್ದು ಕ್ಲೇಮ್ ಅಂತ. ಬಡಿಗೆ 1 ಮಿನಿಟ್, ಸಹಕಾರ ಕಮಿಟಿ 12,000 ಕೋಟಿ, 11,820 ಕೋಟಿ ಯಾರು ಮುಸಲ್ಮಾನರ ಹೋಗ್ತಾ ಇಲ್ಲ. ಇದನ್ನ ಯಾರು ಮ್ಯಾನೇಜ್ಮೆಂಟ್ ಮಾಡ್ತಾರೆ ಅವರು ದೊಡ್ಡ ರೀತಿಯ ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ. ನಿಮ್ಗೆ ಅದ್ರ ಬಗ್ಗೆ ಚಿಂತೆ ಇಲ್ಲ. ನಿಮ್ಮ ವಕ್ತಿಯಿಂದ ಎಲ್ಲಾದ್ರೂ ಎಜುಕೇಶನ್, ಮೆಡಿಕಲ್ ಕಾಲೇಜು, ಹೆಲ್ತ್ ಸೆಕ್ಟರ್, ಆಸ್ಪತ್ರೆ ಏನಾದ್ರೂ ಎಷ್ಟು ತನಕ ಮಾಡಿದ್ರ? 2,000 ಇದ್ದಂತ 1 ಲಕ್ಷದ ಎಕರೆ ಈಗ ನಿಮ್ಗೆ 9 ಲಕ್ಷ ಆಗಿದೆ. ಸಡನ್ ಆಗಿ ನೀವು ಉತ್ತರ ಕೊಡಿ, ಅದು ಕಷ್ಟ ಸಾಕು, ನಮ್ ಬೇರೆ ಆರ್ಗ್ಯುಮೆಂಟೇ ಇಲ್ಲ. ನೀವು ಉತ್ತರ ಕೊಡಿ. ನಿಮ್ಮ ವಕ್ಫಿಂದ ಮುಸ್ಲಿಂ ಸಮಾಜಕ್ಕೆ ಒಳ್ಳೇದಾಗುವಂತ ಏನ್ ಕೆಲಸ ಮಾಡ್ತಿದ್ದಾರೆ ಹೇಳಿ. ಒಂದು ಆಸ್ಪತ್ರೆ, ಒಂದು ಮೆಡಿಕಲ್ ಕಾಲೇಜ್ ಉಂಟಾ? ಎಜುಕೇಶನ್ ಸೆಕ್ಟರ್ಸ್ ಅವರಿಂದ ಏನಾದರೂ ಆಗ್ತಾ ಉಂಟಾ? 180 ಕೋಟಿ ನಿಮಗೆ ಬಡ್ಡಿ ರೆಂಟ್ ಬರ್ತಾ ಅಂತ ಹೇಳಿದ್ದಾರೆ. ಸಹಕಾರ ಕಮಿಟಿಯಿಂದ 12,000 ಕೋಟಿ ಹೇಳ್ತಾ ಇದ್ದಾರೆ. 11,820 ಕೋಟಿ ದುಡ್ಡು ಎಲ್ಲಿಗೆ ಹೋಗ್ತಾ ಉಂಟು ಹೇಳಿ ನೋಡು. ಯಾವ ಮುಸಲ್ಮಾನರಿಗೆ ಅದರಿಂದ ಸಹಾಯ ಆಗ್ತಾ ಇದೆ? ಮುಸ್ಲಿಂ ಅವ್ರ ಪರವಾಗಿ ಅಂತ ಹೇಳ್ತಾ ಇದ್ದೀರಿ, ನೀವು ಯಾರು ಅವ್ರ ಪರ ಇಲ್ಲ. ನೀವು ನಮ್ಮ ಸ್ವಂತ ವಿಷಯವನ್ನ ನೋಡ್ಕೊಳ್ತಾ ಇದ್ರಿ ಅಷ್ಟೇ. ನೀವು ಒಂದು ಪ್ರೂಫ್ ಕೊಟ್ಟು ಮಾತಾಡಿ ವಕೀಲ್ರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.